ನಿಮ್ಗೆಲ್ಲರಿಗೂ ಶ್ರೀಮಂತ ಚಾನೆಲ್ನ ನೀವು ಫಾಲೋ ಮಾಡ್ತಾ ಇರೋದು ಮೇಯ್ನ್ ಆಗಿ ದುಡ್ಡು ಸಂಪಾದನೆ ಮಾಡೋಕ್ಕೆ. ಆರೋಗ್ಯದಿಂದ ನಾವು ದುಃಖ ಅನುಭವಿಸ್ತೀವಿ, ಅಥವಾ ರಿಲೇಷನ್ಶಿಪ್ಸಿಂದ ನಾವು ದುಃಖನ ಅನುಭವಿಸ್ತೀವಿ. ದುಡ್ಡು ಅನ್ನೋದು ಒಂದು ಪೇಪರ್ ನೋಟ್ ಅಲ್ಲ, ಅಥವಾ ಒಂದು 100 ರೂಪಾಯಿ ನೋಟು, 500 ರೂಪಾಯಿ ನೋಟು, ಅದು ದುಡ್ಡು ಅಲ್ಲ, ಅದು ಹಣ ಅಲ್ಲ, ಮನಿ ಅಲ್ಲ. ಅದು ನನಗೆ ಈಗ ಒಂದು 50,000 ರೂಪಾಯಿ ಸಂಬಳ ಬರ್ತಾ ಇದೆ. 50,000 ರೂಪಾಯಿ ನನಗೆ ಯಾವ ಥರ ಜೀವನ ಮಾಡಬೇಕು? ದುಡ್ಡು ಸಂಪಾದನೆ ಮಾಡಿ, ಎಷ್ಟು ಬೇಕೋ ಸಂಪಾದನೆ ಮಾಡಿ. ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಿದೆ, ಊಟ ಮಾಡಿದೆ, ಇದು ಮಾಡಿದೆ, ತುಂಬ ವಿರಳ, ತುಂಬ ಕಮ್ಮಿ ಜನ. ನಿಮ್ಮೆಲ್ಲರಿಗೂ ಸ್ವಲ್ಪ ಒಂದು ಲೆವೆಲ್ ಮೇಲೆ ಜೀವನ ಮಾಡಬೇಕು, ಒಂದು ಲೆವೆಲ್ ಚೆನ್ನಾಗಿರಬೇಕು, ಒಂದು ಲೆವೆಲ್ ಆಗಬೇಕು ಅಂತ ಆಸೆ ಇರ್ತಾವೆಲ್ಲ ಆಮೇಲೆ ಅಲ್ವಾ? ಈ ಆಸೆಯಿಂದಾನೇ ನೀವು ಬರ್ತಾ ಇರೋದು. ನಿಮ್ಗೆಲ್ಲರಿಗೂ ಶ್ರೀಮಂತ ಚಾನೆಲ್ನ ನೀವು ಫಾಲೋ ಮಾಡ್ತಾ ಇರೋದು ಮೇಯ್ನ್ ಆಗಿ ದುಡ್ಡು ಸಂಪಾದನೆ ಮಾಡೋಕ್ಕೆ. ಅಂದರೆ ನಾನು ಮಾತಾಡೋದು ಎಷ್ಟೊಂದು ಜನಕ್ಕೆ ಇಷ್ಟ ಆಗತ್ತೆ, ಅದು ಕರೆಕ್ಟ್ ಒಂದು ಕಡೆ ಇರಲಿ. ಆದರೆ ಮೇಯ್ನ್ ಆಗಿ ನಾವೆಲ್ಲರೂ ಶ್ರೀಮಂತ ಚಾನಲ್ ಆಗಿರ್ಬೋದು, ಅಥವಾ ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಅಥವಾ ಜನರಲಿ ಫೈನಾನ್ಸ್ ಬಗ್ಗೆ ಇಂಟ್ರೆಸ್ಟ್ ಇರೋದು ಮೇಯ್ನ್ ಆಗಿ ನಾನು ದುಡ್ಡು ಮಾಡಬೇಕು ಅನ್ನೋ ಒಂದು ಆಸೆಯಲ್ಲಿ. ಆಯಿತಾ? ಈ ಒಂದು ವಿಡಿಯೋನ ಒಂದು ವಿಶೇಷತೆ, ತುಂಬ ದಿವಸದಿಂದ ಈ ವಿಡಿಯೋ ಮಾಡಬೇಕು ಅಂತ ಅನ್ಕೋತೀನಿ. ಯಾಕಂದರೆ ನಮ್ಮ ಜೀವನದಲ್ಲಿ ಒನ್ ಆಫ್ ದಿ ಮೇಜರ್ ಸಫರಿಂಗ್ ನಾವು ಮಾಡೋದು, ಸಫರಿಂಗ್ ಅಂದರೆ ನಾವು ದುಃಖ ಅನುಭವಿಸೋದು ದುಡ್ಡಿನಿಂದಲೇ. ಆಯಿತಾ? ದುಡ್ಡು ಜಾಸ್ತಿ ಸಂಪಾದನೆ ಮಾಡಬೇಕು ಅಂತ ಒಂದು ಉತ್ಸಾಹ, ಒಂದು ಹಂಬಲ, ಒಂದು ಆಸೆ, ಏನಾದರೂ ಅನ್ಕೊಳ್ಳಿ, ಆ ಒಂದು ದುಡ್ಡಿನಿಂದ ನನಗೆ ಎಷ್ಟೊಂದು ಆರೋಗ್ಯ ಇರ್ಬೋದು. ಕರೆಕ್ಟು, ಆರೋಗ್ಯದಿಂದ ನಾವು ದುಃಖ ಅನುಭವಿಸ್ತೀವಿ, ಅಥವಾ ರಿಲೇಷನ್ಶಿಪ್ಸಿಂದ ನಾವು ದುಃಖ ಅನುಭವಿಸ್ತೀವಿ, ಮತ್ತೆ ದುಡ್ಡಿನಿಂದನೂ ನಾವು ದುಃಖ ಅನುಭವಿಸ್ತೀವಿ. ಬೇರೆ ಬೇರೆ ಹಲವಾರು ವಿಷಯಗಳಿದೆ. ಈಗ ರಿಲೇಷನ್ಶಿಪ್ ಅಂದರೆ ನನ್ನ ಮಗ ಸರಿಗೆ ಓದ್ತಿಲ್ಲ, ಮಗಳು ಮದುವೆ ಆಗಲಿಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ಗಂಡ ಸರಿ ಇಲ್ಲ, ಅಪ್ಪ ಅಮ್ಮ, ಅತ್ತೆ ಮಾವ, ಎಲ್ಲಾನು ರಿಲೇಷನ್ಶಿಪ್ ಅಂತಾನೆ ಅನ್ಕೋಬಹುದು. ಒಂದು ಲವ್ ಫೇಲ್ಯೂರ್ ಇರ್ಬೋದು, ಇವೆಲ್ಲಾನು ರಿಲೇಷನ್ಶಿಪ್ ಆಗುವಂಥ ದುಃಖಗಳು. ಹೆಲ್ತಿಂದ ನಾವು ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳ ಅಂದ್ರೆ ಎಷ್ಟೊಂದು ದುಃಖಗಳು ಬರುತ್ತೆ, ಇವೆಲ್ಲ ಇದೆ. ಬಟ್ ದುಡ್ಡಿನಿಂದ ದೈನಿತ್ಯವಾಗಿ ದಿನ ಅನುಭವಿಸೋದು ದುಡ್ಡಿನಿಂದಾನೆ. ಆಯ್ತಾ? ನೀವು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಬರೀ ಒಬ್ಬ ಬಡವ ಮಾತ್ರ ಅಥವಾ ಮಿಡಲ್ ಕ್ಲಾಸ್ ಅವ್ನು ಮಾತ್ರ ದುಡ್ಡಿನಿಂದ ದುಃಖ ಅನುಭವಿಸ್ತಾ ಇಲ್ಲ. ಈವನ್ ಶ್ರೀಮಂತ ಕೂಡ ನಿದ್ದೆ ಬರಲ್ವಂತ ಅವನಿಗೆ. ಯಾವಾಗ ಅವನು ನಂಬರ್ 1 ಇರ್ತಾನೆ, ಇಂಡಸ್ಟ್ರಿ ನಂಬರ್ 1 ಇರ್ತಾನೆ, ಅಥವಾ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಿರ್ತಾನೆ, ನಂಬರ್ 1 ಅಂದ್ರೆ ನಂಬರ್ 2 ಆಗ್ಬಿಡುತ್ತೆ ತಿಳ್ಕೊಳ್ಳಿ, ಮತ್ತೆ ಅವನು ದುಃಖ ಅನುಭವಿಸ್ತಾ ಇರ್ತಾನೆ. ಸೊ ದುಡ್ಡಿನಿಂದ ನಮಗೆ ದುಃಖ ಸಿಕ್ಕಾಪಟ್ಟೆ ಅನುಭವ ಆಗುತ್ತೆ ಅಲ್ವಾ? ಈಗ ಈ ಒಂದು ವಿಡಿಯೋನ ಉದ್ದೇಶ ಅಂದ್ರೆ ದುಡ್ಡು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಇದೊಂದು ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ದುಡ್ಡು ಸರಳವಾಗಿ ನಮ್ಮ ಹತ್ರ ಬರುತ್ತೆ. ಒಂದು, ದುಡ್ಡಿನಿಂದ ನಾವು ದುಃಖ ಪಡಲ್ಲ. 2, ಆಯ್ತಾ? ದುಡ್ಡು ನಮ್ಗೆ ಯಾಕೆ ಬೇಕು ಒಂದು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ದುಡ್ಡನ್ನ ಅರ್ಥ ಮಾಡ್ಕೊಳ್ಳೋಣ. ದುಡ್ಡು ನಮ್ಗೆ ಯಾಕೆ ಬೇಕು? ದುಡ್ಡು ನಮ್ಗೆ ಯಾಕೆ ಬೇಕು ಅಂದ್ರೆ ನಾವು ಖುಷಿಯಾಗಿರೋಕ್ಕೋಸ್ಕರ. ಬಟ್ ನಾವು ಖುಷಿಯಾಗಿರೋಕ್ಕೋಸ್ಕರ ದುಡ್ಡು ಬೇಕು, ಆದರೆ ದುಡ್ಡಿನಿಂದ ನಾವು ದುಃಖ ಅನುಭವಿಸ್ತಾ ಇದೀವಿ. ಎಷ್ಟು ವಿಪರ್ಯಾಸ ಅಲ್ವಾ ಇದು? ಸ್ವಲ್ಪ ಸ್ಲೋವಾಗಿ ಅರ್ಥ ಮಾಡ್ಕೊಳ್ಳಿ. ದುಡ್ಡಿನಿಂದ ನಮಗೆ ಸುಖ ಬೇಕು, ಸುಖ ಬರುತ್ತೆ ಅಂತ ಕೊಂಡಿರ್ತೀವಿ, ಬಟ್ ದುಡ್ಡಿನಿಂದ ನಾವು ದುಃಖವನ್ನು ಅನುಭವಿಸ್ತಾ ಇರ್ತೀವಿ. ಎಂಥ ವಿಪರ್ಯಾಸ ಇದರಲ್ಲಿ. ಸೊ ಫಸ್ಟ್ ಆಫ್ ಆಲ್ ದುಡ್ಡು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ದುಡ್ಡು ಅನ್ನೋದು ಒಂದು ಪೇಪರ್ ನೋಟ್ ಅಲ್ಲ, ಅಥವಾ ಒಂದು 100 ರೂಪಾಯಿ ನೋಟು, 500 ರೂಪಾಯಿ ನೋಟು, ಅದು ದುಡ್ಡು ಅಲ್ಲ, ಅದು ಹಣ ಅಲ್ಲ, ಮನಿ ಅಲ್ಲ ಅದು. ಆಯ್ತಾ? ಅದೇನದು? ಅದು ಒಂದು ಪೀಸ್ ಆಫ್ ಪೇಪರೇ ಅದು. ಈಗ ಮೋದಿಜಿ ಬಂದ್ಬಿಟ್ಟು 500 ರೂಪಾಯಿ 1000 ರೂಪಾಯಿ ವ್ಯಾಲಿಡಿಟಿ ಇಲ್ಲ ಅಂತ ಹೇಳ್ಬಿಟ್ರು. 500 ರೂಪಾಯಿ 1000 ರೂಪಾಯಿ ಬರೀ ಬಿಕಮ್ ಪೇಪರ್ ಅಷ್ಟೇ ಅದು ಅಲ್ವಾ? ಸೊ ಚಾಲ್ತಿಯಲ್ಲಿರುವ ಆ ಒಂದು ಪೇಪರ್ ಒಂದು ಟ್ರಸ್ಟ್, ಒಂದು ನಂಬಿಕೆ. ಈಗ ನಾನೊಂದು ಅಂಗಡಿಲಿ ಹೋಗ್ಬಿಟ್ಟು 500 ರೂಪಾಯಿ ಕೊಟ್ಟರೆ, ಆ ಅಂಗಡಿಯ ಒಂದು ಇಟ್ಕೊಂಡು 500 ರೂಪಾಯಿದು ವಸ್ತು ನನಗೆ ಕೊಡ್ತಾನೆ. ಅದು ಆ ನಂಬಿಕೆಯ ಒಂದು ಟ್ರಾನ್ಸಾಕ್ಷನ್. ಇದು ನಾವು ಬಾರ್ಟರ್ ಸಿಸ್ಟಮ್ ಎಲ್ಲ ಮುಗಿಸ್ಕೊಂಡು ಒಂದು ಟ್ರಸ್ಟ್, ಇದ್ರ ಮೇಲೆ ಒಂದು ನಂಬಿಕೆ ಇಟ್ಕೊಳ್ಳೋಣ ಅಂತ ಗೌರ್ಮೆಂಟ್ RBI ನಂಬಿಕೆ ಇಟ್ಕೊಳ್ಳಿ ಅಂತ ಸೀಲ್ಸ್ ಏನು ಹಾಕ್ಬಿಟ್ಟಿರೋದ್ರಿಂದ ನಾವು ಅದ್ರ ಮೇಲೆ ಒಂದು ನಂಬಿಕೆ. ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಅಕೌಂಟಲ್ಲಿ ಒಂದು 100 crores ಬಂದ್ಬಿಡ್ತು ಅಂದ್ಕೊಳ್ಳೋಣ. ಹೆಂಗೋ ಬಂದ್ಬಿಡ್ತು, ಬೈ ಮಿಸ್ಟೇಕ್ ಹೆಂಗೋ 100 ಕೋಟಿ ಬಂದ್ಬಿಡ್ತು ಅಂದ್ಕೊಳ್ಳೋಣ. ಆ 100 ಕೋಟಿ ಬಂದ ತಕ್ಷಣ ನಿಮಗೆ ಸಡನ್ ಆಗಿ ಪ್ಲಾನ್ಗಳು ಶುರು ಆಗುತ್ತೆ. ಫಾರಿನ್ ಟ್ರಿಪ್ ಹೋಗ್ಬೋದು, ಆ ಆಸ್ತಿ ತಗೋಬೋದು, ಈ ಆಸ್ತಿ ತಗೋಬೋದು, ಈ ಸಾಲ ತೀರಿಸ್ಬಿಡ್ತೀನಿ, ಅದನ್ನ ಮಾಡ್ಬಿಡ್ತೀನಿ, ಇದನ್ನ ಮಾಡ್ಬಿಡ್ತೀನಿ ಅಂತ ಎಷ್ಟೊಂದು ಹಂಬಲಗಳು. ಸೊ ದುಡ್ಡು ಅಂದ್ರೆ ಇಲ್ಲಿ ನಿಮಗೆ ಬೇಕಾಗಿರುವಂಥ ಹಂಬಲಗಳನ್ನ ಸ್ಯಾಟಿಸ್ಫೈ ಮಾಡುವಂಥ ಒಂದು ಮೀಡಿಯಂ ಅಂತ ಅನ್ಕೋಬಹುದು. ಎರಡನೇದೇನು, ಆ 100 ಕೋಟಿ ಬಂದ ತಕ್ಷಣ ಹಬ್ಬ ಸದ್ಯ ಇನ್ನ ಕೆಲ್ಸಕ್ಕೆ ಹೋಗಲ್ಲ, ನಾನು ನೆಮ್ಮದಿಯಾಗಿರ್ಬೋದು, ನನ್ನ ಕೆಲಸ ತೆರಕೋರು ಯಾರು ಇದು ಮಾಡ್ತಾ ಇಲ್ಲ, ನನಗೆ ಏನು ತೊಂದರೆ ಇಲ್ಲ, ನಾಳೆ ನನ್ನ ಮಕ್ಕಳುಗಳಿಗೆ ನಾನು ಆಸ್ತಿ ಮಾಡಿರ್ತೀನಿ, ನನಗೆ ಏನು ತೊಂದರೆ ಆಗಲ್ಲ, ನನ್ನ ಮಕ್ಕಳುಗಳಿಗೆ ತೊಂದರೆ ಆಗಲ್ಲ, ಜಾಬ್ ಸಿಕ್ಕಿಲ್ಲ ಪರವಾಗಿಲ್ಲ. ಈ ಥರ ಒಂದು ಫ್ಯೂಚರ್ನ ಸೆಕ್ಯೂರಿಟಿ ಕೊಡುವಂಥದ್ದು ದುಡ್ಡೇನೆ ಅಲ್ವಾ? ಫ್ಯೂಚರ್ ಸೆಕ್ಯೂರಿಟಿ ಕೊಡೋ ದುಡ್ಡು. ನಾನು ಹುಷಾರ್ ತಪ್ಪಿದ್ರೆ ನನಗೆ ಹಾಸ್ಪಿಟ್ಲ್ ಖರ್ಚು, ಸಾವಿರಾರು ವಿಷಯಗಳಿರುತ್ತೆ. ಇದೆಲ್ಲದಕ್ಕೂ ದುಡ್ಡು ಅನ್ನೋದು ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. 100 ಕೋಟಿ ಬಂದ ತಕ್ಷಣ ಈಗ ಸಡನ್ ಆಗಿ ಬ್ಯಾಂಕ್ ಅವ್ರು ಇನ್ಫಾರ್ಮ್ ಮಾಡ್ತಾರೆ, ಸರ್ ಬೈ ಮಿಸ್ಟೇಕ್ ನಿಮಗೆ ಇದು ಮಾಡ್ಬಿಟ್ಟೆ, ನಾನು ಆ 100 ಕೋಟಿ ವಾಪಸ್ ತೊಗೊಂಡ್ಬಿಡ್ತೀವಿ ಅಂತ ಅಲ್ವಾ? ತಕ್ಷಣ ನಮ್ಮ ಮೈಂಡ್ ಎಲ್ಲ ಕಂಪ್ಲೀಟ್ ಚೇಂಜ್ ಆಗುತ್ತೆ ಅಲ್ವಾ? ಇದೆಲ್ಲ ನೋಡಿ, ದುಡ್ಡು ಅನ್ನೋದು ಇದೇನು ಇಲ್ಲ, ಇದು ಕ್ರಿಯೇಟ್ ಸಮ್ ಫೀಲಿಂಗ್ಸ್. ಆ ಫೀಲಿಂಗ್ಗಳೇನು? ಒಂದು ದೊಡ್ಡ ಒಂದು ಫೀಲಿಂಗ್, ಒಂದು ಭಯ. ಎರಡನೇದು ಗ್ರೀಡ್. ಫಸ್ಟ್ ಭಯನೇ. ಗ್ರೀಡ್ ಅಂದ್ರೆ ಯಾಕೆ ಬರ್ತದೆ? ಗ್ರೀಡ್ ಅಂದ್ರೆ ಅತಿ ಆಸೆ ಆಗ್ಬೇಕತ್ತೆ. ಅಯ್ಯೋ ನಾ ಈಗ ಸಂಪಾದನೆ ಮಾಡಿ ಇಟ್ಕೊಳ್ಳೋಣ, ನಾಳೆಗೆ ಏನಾದ್ರು ತೊಂದರೆ ಆಗೋದ್ರೆ, ನನಗೆ ಫ್ಯೂಚರ್ ಏನಾದ್ರು ಪ್ರಾಬ್ಲಮ್ ಆಗ್ಬಿಟ್ರೆ ಅಂತ ಈ ಒಂದು ಭಯಕ್ಕೋಸ್ಕರ ನೀವು ದುಡ್ಡನ್ನ ಜಾಸ್ತಿ ಸಂಗ್ರಹಣೆ ಮಾಡ್ಬೇಕಂತ ಆಸೆ ಪಟ್ಟಿರ್ತೀರ ನೀವು ಅಲ್ವಾ? ಸೊ ಈ ಭಯದಿಂದನೇ ಶುರುವಾಗಂಥದ್ದು.
ಈಗ ಫಸ್ಟ್ ಆಫ್ ಆಲ್ ಈ ಭಯನ ಕಿತ್ತಾಕ್ ಹೋದ್ರೆ, ನಾವು ಈ ಗ್ರೀಡ್ನ ಕಿತ್ತಾಕ್ ಹೋದ್ರೆ, ನಾವು ದುಡ್ಡಿಗೆ ಅಷ್ಟೊಂದು ನಮ್ಮ ಜೀವನದಲ್ಲಿ ಪ್ರಾಮುಖ್ಯತೆ ಇರೋದಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ಅರ್ಥ ಗೊತ್ತಾಗ್ತಿಲ್ಲ ನಂಗೆ. ಭಯನ ಕಿತ್ತಾಕಿದ್ರೆ, ಏನು ಭಯ ಅಂದರೆ ನಾಳೆ ನಂಗೆ ಏನಾಗುತ್ತೋ ಏನಾಗ್ಬಿಡುತ್ತೋ ಅಂತ ಭಯ, ನಂಗೆ ನಾಳೆ ಊಟ ಸಿಗುತ್ತೋ ಇಲ್ವೋ ಅಂತ ಭಯ, ನಂಗೆ ಜಾಬ್ ಇರುತ್ತೋ ಇಲ್ವೋ ಅಂತ ಭಯ. ಈ ಒಂದು ಕೆಲವು ಭಯಗಳನ್ನ ನಾವು ಕಿತ್ತಾಕೊಂಡ್ರೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ನಮಗೆ ದುಡ್ಡಿನ ಮೇಲಿರುವಂಥ ಪ್ರಾಮುಖ್ಯತೆ ಕಮ್ಮಿ ಆಗುತ್ತೆ. ಅದೇ 500 ರೂಪಾಯಿ ನೋಟು, ಅದೇ 1000 ರೂಪಾಯಿ, ಅಷ್ಟೇ ಸಂಬಳ, ಅಷ್ಟೇ ಇಲ್ಲ, ಬಟ್ ಆ ಪ್ರಾಮುಖ್ಯತೆ ಕಮ್ಮಿ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಏನು, ಗ್ರೀಡ್, ಅತಿ ಆಸೆ. ಅತಿ ಆಸೆ ಅಂದ್ರೆ ಏನು? ಅತಿ ಆಸೆ ಎಲ್ಲಿ ಶುರು ಆಗುತ್ತೆ ಅಂದರೆ ನಿಮಗೆ ಅತಿ ಆಸೆ ಅನ್ನೋಕ್ಕೆ ಅದು ನೆಕ್ಸ್ಟ್ ಸ್ಟೆಪ್. ಅದಕ್ಕೂ ಮುಂಚಿನ ಸ್ಟೆಪ್ ಏನು ಗೊತ್ತಾ? ನಾನು ದುಡ್ಡಿದೆ ಅಂತ ತೋರಿಸ್ಕೋಬೇಕು ಜನಕ್ಕೆ. ದುಡ್ಡು ಇದ್ರೆ ಒಂದು ವಿಷಯ, ದುಡ್ಡು ಇಲ್ದೇನೆ ತೋರಿಸ್ಕೊಳ್ಳೋದು ಸೆಕೆಂಡ್ ವಿಷಯ. ನಂತರ ದುಡ್ಡಿರೋ ಥರ ಒಂದು ಚೈನ್ ಹಾಕೊಳ್ಳೋದು, ಕಾರ್ ತೊಗೊಳ್ಳೋದು, ಅದು ದೊಡ್ಡ ಬಿಲ್ಡಿಂಗ್ ತೊಗೊಳ್ಳೋದು, ಇದೆಲ್ಲನೂ ನಮ್ಮ ಒಂದು ಯೋಗ್ಯತೆಗೆ ಮೀರಿ ಖರ್ಚು ಮಾಡಿದ್ರೆ ಅದು ನಿಮಗೆ ಅತಿ ಆಸೆಯ ನೆಕ್ಸ್ಟ್ ಸ್ಟೆಪ್. ಅದು ಆಯ್ತಾ? ಅತಿ ಆಸೆ ನೆಕ್ಸ್ಟ್ ಸ್ಟೆಪ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಇದೆಲ್ಲ ಮಾಡಬೇಕು ದುಡ್ಡು ಬಂದ್ರೆ ಅಂತ ಆಸೆ ಇರುತ್ತೆ, ಬಟ್ ಇನ್ನು ನಮಗೆ ಆ ಯೋಗ್ಯತೆ ಬಂದಿರೋದಿಲ್ಲ. ಇದೆಲ್ಲ ಅತಿ ಆಸೆನೆ ಅಲ್ವಾ? ನನಗೆ ದೊಡ್ಡ ಕಾರ್ ತಗೋಬೇಕು, ದೊಡ್ಡ ಜ್ಯುವೆಲ್ರಿ ತಗೋಬೇಕು, ದೊಡ್ಡ ಅದು ಮಾಡಬೇಕು ಅನ್ನೋದು ಅತಿ ಆಸೆ. ಆಸೆಗೂ ಅತಿ ಆಸೆಗೂ ಏನು ಡಿಫ್ರೆನ್ಸು? ಆಸೆ ಏನು? ನನಗೆ ಈಗ ಒಂದು 50,000 ರೂಪಾಯಿ ಸಂಬಳ ಬರ್ತಾ ಇದೆ, 50,000 ರೂಪಾಯಿ ನನಗೆ ಯಾವ ಥರ ಜೀವನ ಮಾಡಬೇಕು, ಅದು ಆಸೆ. ಓಕೆನಾ? ಅದು ಆಸೆ, ಈ ಥರ ಜೀವನ ಮಾಡೋಣ ಅಂತ ಆಸೆ. ಅತಿ ಆಸೆ ಅಂದ್ರೇನು? 1 ಲಕ್ಷ ರೂಪಾಯಿ ಸಂಪಾದನೆ ಬರೋ ಥರ ನಾನು ಜೀವನ ಮಾಡೋದು ಅದು ಅತಿ ಆಸೆ. ಅತಿ ಅಂದ್ರೆ ಈಗ 1 ಲಕ್ಷ ಸಂಪಾದನೆ ಮಾಡೋನು ಆ ತರ ಕಾರ್ ತಗೊಂಡಿದ್ದಾನೆ ಅಂದ್ರೆ, ಆ ತರ ಕಾರ್ ತಗೊಂಡು ಜೀವನ ಮಾಡಬೇಕು ಅನ್ನೋದು ಅತಿ ಆಸೆ. ಆ ಅತಿ ಆಸೆನ ತೀರಿಸ್ಕೊಳ್ಳೋಕೋಸ್ಕರ ನಾವೇನ್ ಮಾಡ್ತೀವಿ? ಇವಾಗಿಂದ 50,000 ರೂಪಾಯಿ ಸಂಬಳ ಇರ್ಬೇಕಾದ್ರೆ ಆ ತರ ಜೀವನ ಮಾಡಕ್ ಶುರು ಮಾಡ್ತೀವಿ. ಸೊ ಇದು ನಮಗೆ ಒಂದು ತೋರಿಸ್ಕೊಳ್ಳೋ ಒಂದು ಭಾವನೆ ಇದೆಯಲ್ಲ, ಅದು ಗ್ರೀಡ್ಗೆ ಹೋಗುವಂತ ಫಸ್ಟ್ ಸ್ಟೆಪ್. ಓಕೆ, ಆ ಫಸ್ಟ್ ಸ್ಟೆಪ್ನ ನಾವು ಕಟ್ ಮಾಡ್ಕೊಂಡ್ರೆ ನಾವು ಗ್ರೀಡ್ ಕಡೆ ಹೋಗೋದು ಕಟ್ ಆಗುತ್ತೆ. ಓಕೆನಾ? ಸೊ ಇದೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕೆ ಹೇಳ್ತಾ ಏನಂದ್ರೆ, ನಮಗೆ ದುಡ್ಡು ಅನ್ನೋದು ಭಾವನೆಗಳು ಅಲ್ವಾ? ಭಾವನೆ ಮಾತ್ರ. ಅದು ಏನು, ಯಾವ ತರ ಭಾವನೆ? ಒಂದು ಭಯದ ಭಾವನೆ, ಇನ್ನೊಂದು ಅತಿ ಆಸೆಯ ಭಾವನೆ. ಅತಿ ಆಸೆಯ ಮೆಟ್ಲಲ್ಲಿ ಅಂದ್ರೆ ತೋರಿಸ್ಕೊಳ್ಳುವಂತ ಒಂದು ಭಾವನೆ. ತೋರಿಸ್ಕೊಂಡ್ರೆ ಏನಪ್ಪ ಇವನು ಈ ತರ ಕರಲು ಓಡ್ತಾನೆ, ಓಡ್ತಾನೆ ಅಂತ ಹೇಳ್ಬಿಟ್ರೆ ನಿಮ್ಗೆ ಬರುವಂತ ಖುಷಿ. ಈ ದುಡ್ಡು ಅನ್ನೋದೇನ್ ಮಾಡ್ತಾ ಇದೆ? ಆಕ್ಚುಲಿ ಬರೀ ಒಂದು 5 ರೂಪಾಯಿ ನೋಟ್ ಅಲ್ಲ. ಈ ದುಡ್ಡು ಅನ್ನೋದೇನ್ ಮಾಡ್ತಾ ಇದೆ? ನಿಮಗೆ ಈ ಭಾವನೆಗಳಿಗೆ ಒಂದು ಉತ್ತೇಜನ, ಅಂದ್ರೆ ಒಂದು ಫ್ಯೂಯಲ್ ಕೊಟ್ಟಂಗಿದೆ ಎಲ್ಲನೂ ಅಲ್ವಾ? ಸೊ ನಮಗೆ ಆ ದುಡ್ಡಿನ ಪ್ರಾಮಿನೆನ್ಸ್ ಕಮ್ಮಿ. ಯಾಕೆ ದುಡ್ಡಿನ ಪ್ರಾಮಿನೆನ್ಸ್ ಕಮ್ಮಿ ಮಾಡ್ಕೋಬೇಕು? ದುಡ್ಡು ಕಮ್ಮಿ ಮಾಡ್ಕೊಡಿ ಅಂತ ಹೇಳ್ತಲ್ಲ ನಾನು. ದುಡ್ಡು ಸಂಪಾದನೆ ಮಾಡಿ, ಎಷ್ಟು ಬೇಕೋ ಸಂಪಾದನೆ ಮಾಡಿ, ಬಟ್ ದುಡ್ಡಿನ ಮೇಲಿರುವಂತಹ ಡಿಪೆಂಡೆನ್ಸಿ ಅಥವಾ ದುಡ್ಡಿನಿಂದ ಬರುವಂತಹ ಈ ಭಾವನೆಗಳನ್ನ ಕಮ್ಮಿ ಮಾಡ್ಕೊಂಡ್ಬಿಟ್ರೆ ನಮಗೆ ದುಡ್ಡಿನ ಮೇಲಿನ ಪ್ರಾಮಿನೆನ್ಸ್ ಅಥವಾ ಇಂಪಾರ್ಟೆನ್ಸ್ ಕಮ್ಮಿ ಆಗುತ್ತೆ. ಆಯ್ತಾ? ಒಂದ್ಸರಿ ಆ ಇಂಪಾರ್ಟೆನ್ಸ್ನ ನೀವು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಜೀವನದಲ್ಲಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ದುಡ್ಡಿನ ಮೇಲಿರುವಂತಹ ಭಾವನೆಗಳು, ಇಂಪಾರ್ಟೆನ್ಸ್ನ ನೀವು ಕಮ್ಮಿ ಮಾಡ್ಕೊಂಡ್ರೆ ನಿಮಗೆ ದುಡ್ಡಿನ ಮೇಲೆ ಅಷ್ಟೊಂದು ಬೇಕು, ಇಷ್ಟೊಂದು ಬೇಕು, ಆ ಭಯ, ಈ ಭಯ, ಆ ಇತಿಹಾಸ ಎಲ್ಲನೂ ಕಮ್ಮಿ ಆಗುತ್ತೆ ಒಂದೇ ಸರಿಗೆ ಅಲ್ವಾ? ಇದು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಹೆಂಗೆ ಪ್ರಾಕ್ಟೀಸ್ ಮಾಡೋದು ಮುಂದೆ ಬರುವ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಬಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ದುಡ್ಡು ಅನ್ನೋದು ಒಂದು ಭಾವನೆ ಮಾತ್ರ. ಆಯ್ತಾ? ಯಾಕಂದ್ರೆ ಯಾಕೆ ಭಾವನೆ ಮಾತ್ರ ಅಂತ ಹೇಳ್ತಾ ಇದೀನಿ? ದುಡ್ಡಿನಿಂದ ಕೆಲವು ವಿಷಯಗಳು ನಡೀತಾ ಹೋಗುತ್ತೆ ನಿಮಗೆ ಅಲ್ವಾ? ದುಡ್ಡಿನಿಂದ ಜೀವನ ನಡೀತಾ ಹೋಗುತ್ತೆ. ನೋಡಿ, ದುಡ್ಡಿನ ಜೀವನ ನಡೆಯೋದು ಒಂದು ವಿಷಯ, ಒಂದು ನೀಡ್ನ ನಾನು ಸ್ಯಾಟಿಸ್ಫೈ ಮಾಡ್ಕೊಳ್ಳೋದು ಒಂದು ವಿಷಯ. ಬಟ್ ದುಡ್ಡು ಯಾವತ್ತು ಭಯ ಮತ್ತೆ ಅತಿ ಆಸೆನ ತಂದು ಕೊಡುತ್ತೆ. ಬರೀ ನಮ್ಮ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟದೆ, ಊಟ ಮಾಡದೆ, ಇದು ಮಾಡಿದೆ ತುಂಬಾ ವಿರಳ, ತುಂಬಾ ಕಮ್ಮಿ ಜನ. ನೀವೆಲ್ಲ ಶ್ರೀಮಂತ ಚಾನಲ್ ಯಾಕೆ ಫಾಲೋ ಮಾಡ್ತಿರ್ತೀರಾ? ಶ್ರೀಮಂತ ಚಾನಲ್ ಮಾತ್ರ ಅಲ್ಲ, ಸ್ಟಾಕ್ ಮಾರ್ಕೆಟ್ ಯಾಕೆ ಬಂದಿರ್ತೀರಾ, ಎಲ್ಲ ಯಾಕೆ ಮಾಡಿರ್ತೀರಾ? ನಿಮ್ಮೆಲ್ಲರಿಗೂ ಸ್ವಲ್ಪ ಒಂದು ಲೆವೆಲ್ ಮೇಲೆ ಜೀವನ ಮಾಡಬೇಕು, ಒಂದು ಲೆವೆಲ್ ಚೆನ್ನಾಗಿರ್ಬೇಕು, ಒಂದು ಲೆವೆಲ್ ಆಗಬೇಕು ಅಂತ ಆಸೆ ಇರುತ್ತೆ ಅವೆಲ್ಲನೂ ಅಲ್ವಾ? ಈ ಆಸೆಯಿಂದಾನೇ ನೀವು ಬರ್ತಾ ಇರೋದು. ಸೊ ಈ ಆಸೆನೇ ನಮಗೆ ನೆಕ್ಸ್ಟು ಅತಿ ಆಸೆ ಅಂದರೆ ತೋರಿಸ್ಕೊಳ್ಳೋದು, ಅತಿ ಆಸೆ ಕಡೆ ಹೋಗುತ್ತೆ. ಈ ಆಸೆಗೆ ಮುಂಚೆ ನಮ್ಗೆ ಏನು ಬಂದಿರುತ್ತೆ? ಭಯ ಬಂದಿರುತ್ತೆ. ಈ ಎಲ್ಲ ಕಾರಣಗಳಿಂದ ನಾವು ನಮ್ಮ ಜೀವನದಲ್ಲಿ ತುಂಬಾ ದುಃಖಗಳನ್ನ ಅನುಭವಿಸ್ತಾ ಹೋಗ್ತಾ ಇರ್ತೀವಿ ಅಲ್ವಾ? ಸೊ ಇದಕ್ಕೋಸ್ಕರ ನಾವೇ ನೋಡೋಕಂದ್ರೆ ಇದರ ಒಂದು ಭಯ ಫಸ್ಟ್ ಬಿಡಬೇಕು. ನೋಡೋಣ ಜೀವನದಲ್ಲಿ ಏನಾಗುತ್ತೆ ನೋಡ್ಕೊಂಡು ಹೋಗೋಣ, ನನ್ನ ಕೆಲಸ ನಾನು ಮಾಡ್ತಾ ಹೋಗ್ತೀನಿ, ಜೀವನದಲ್ಲಿ ಏನಾಗುತ್ತೆ ನೋಡೋಣ. ಆ ಒಂದು ಮೊಂಡತನ ಬರ್ಬೇಕು ನಿಮಗೆ. ಆಯ್ತಾ? ಆ ಫಸ್ಟ್ ಮೊಂಡತನ ಅಂದ್ರೆ. ಮತ್ತೆ ಸೆಕೆಂಡ್ ಏನು ವಿಷಯ? ನಾ ಯಾರಿಗೂ ತೋರಿಸ್ಕೊಳ್ಳೋದು. ಯಾಕೆ? ಅತಿ ಆಸೆಯ ಫಸ್ಟ್ ಸ್ಟೆಪ್ ಏನು ಹೇಳಿದೆ? ತೋರಿಸ್ಕೊಳ್ಳೋದು. ಆ ಅತಿ ಆಸೆಯ ಫಸ್ಟ್ ಸ್ಟೆಪ್ ತೋರಿಸ್ಕೊಳ್ಳೋದನ್ನ ನಾವು ಕಟ್ ಮಾಡ್ಬಿಟ್ರೆ ಅತಿ ಆಸೆ ಕಡೆ ಹೋಗೋದೇ ಇಲ್ಲ. ಮ್ಯಾಕ್ಸಿಮಮ್ ದೊಡ್ಡ ದುಃಖಗಳಿಗೆ ನಾವು ಹೋಗಕ್ಕೆ ಆಗೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ತೋರಿಸ್ಕೊಳ್ಳೋದನ್ನ ನಾವು ಬಿಡೋ ಪ್ರಾಕ್ಟೀಸ್, ಇದೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು ಈಸಿಯಾಗಿ ನಾವು ಅಲ್ವಾ? ಸೊ ಇದು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಇದು ಎರಡೂ ಮಾಡ್ಕೊಂಡ್ರೆ ದುಡ್ಡಿನ ಮೇಲಿರುವಂತಹ ನಮಗೆ ಒಂದು ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ. ಒಂದ್ಸರಿ ಕಮ್ಮಿ ಆಗೋದ್ರೆ ನಮಗೆ ದುಡ್ಡಿಂದ ಅರೈಸ್ ಆಗುವಂಥ ದುಃಖಗಳು ಕಮ್ಮಿ ಆಗುತ್ತೆ. ಇದಿಷ್ಟಾಗೋದ್ರೆ ನೆಕ್ಸ್ಟ್ ಕಾನ್ಸಂಟ್ರೇಷನ್ ಏನು? ದುಡ್ಡು ಸಂಪಾದನೆ ಮಾಡೋಣ ಆರಾಮಾಗಿ. ನಂಗೆ ದುಡ್ಡು ಇದ್ರು ಓಕೆ, ಇಲ್ದಿದ್ರು ಓಕೆ, ಈ ಭಾವನೆಗೆ ಬಂದ್ಬಿಟ್ಟಿರ್ತೀವಿ ನಾವೀಗ. ದುಡ್ಡು ಬಂದರೂ ಓಕೆ, ಬರಲ್ಲ ಅಂದ್ರೂ ಓಕೆ, ಎಷ್ಟು ಬಂದರೂ ಓಕೆ, ಓಕೆ ನಾನು ಮಾಡ್ತಿರ್ತೀನಿ, ಈ ಒಂದು ಕಂಟ್ರೋಲ್ ಬಂದ್ಬಿಟ್ಟಿರ್ತೀವಿ. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಏನು? ಫುಲ್ಲಿ ಕಾನ್ಸಂಟ್ರೇಷನ್ ಆನ್ ಮನಿ ಅರ್ನಿಂಗ್ ಮಾಡ್ಕೊಂಡು ಹೋದಾಗ
ನನಗೆ ಎಷ್ಟೇ ದುಡ್ಡು ಬಂದ್ರೂ ನನ್ನ ಮೈಂಡು ಸ್ಥಿಮಿತವಾಗಿರುತ್ತೆ, ನಾನು ಭಯದ ಕಡೆ ಹೋಗಲ್ಲ. ದುಡ್ಡನ್ನು ಅರ್ನ್ ಮಾಡೋಕ್ಕೆ ನಮಗೆ ಕಾನ್ಸಂಟ್ರೇಷನ್ ಚೆನ್ನಾಗುತ್ತೆ. ಆಸ್ ಎ ಟ್ರೇಡರ್ ಓನ್ಲಿ ಹೇಳ್ತಾ ಇರ್ತೀನಿ. ಟ್ರೇಡರ್ ನಮಗೆ ಟಾರ್ಗೆಟ್ ಇಟ್ಕೊಂಡ್ರೆ ನಾನು ದಿನಕ್ಕೆ 1,000 ರೂಪಾಯಿ ಸಂಪಾದನೆ ಮಾಡಬೇಕು, ದಿನಕ್ಕೆ 10,000 ಸಂಪಾದನೆ ಮಾಡಬೇಕು. ನಿನ್ನೆ 10,000 ಲಾಸ್ ಮಾಡ್ಕೊಂಡೆ, ಇವತ್ತು 20,000 ಮಾಡಿಬಿಡ್ತೀನಿ. ಮೊನ್ನೆ ನಾನು ಹೋದ ತಿಂಗಳು ಇಷ್ಟ ಆಗೋಯ್ತು, ಸಾಲ ತೊಗೊಂಡ್ಬಿಟ್ಟಿದ್ದೀನಿ, ಸಾಲ ತೊಗೊಂಡು ಟ್ರೇಡ್ ಮಾಡ್ತಾ ಇದ್ದೀನಿ. ಅಥವಾ ಇನ್ನೊಬ್ಬರ ಹತ್ರ ದುಡಿಸ್ಕೊಂಡು ನಾನು ಅವ್ನಿಗೆ ಪ್ರಾಮಿಸ್ ಮಾಡಿದ್ದೀನಿ 4% ಕೊಡ್ತೀನಿ ಅಂತ, ನಾನು 5% ಆದರೂ ಮಾಡಬೇಕು, ಆ ಬರೋ 1% ಮಾಡಬೇಕು. ಈ ಥರ ಕೆಲವು ವಿಷಯಗಳು ಅಂದರೆ ದುಡ್ಡಿನಿಂದ ಬರುವಂಥ ಅತಿ ಆಸೆ, ಭಯಗಳು, ಈ ಥರ ಒಂದು ಕಾರಣ ಇರಬೇಕಾದ್ರೆ ನಾವು ಟ್ರೇಡಿಂಗ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ನಾವು ಈ ಭಯಗಳು, ಅತಿ ಆಸೆ, ದುಃಖ ಇವೆಲ್ಲ ಒಂದು ಸೈಡ್ ಹಾಕ್ಬಿಟ್ಟಿರ್ತೀವಿ, ಕಾನ್ಸಂಟ್ರೇಷನ್ ಓನ್ಲಿ ಆನ್ ದ ಪ್ರಾಸೆಸ್. ನನ್ನ ಇನ್ವೆಸ್ಟ್ಮೆಂಟ್ ಪ್ರಾಸೆಸ್ ಏನು, ನನ್ನ ಟ್ರೇಡಿಂಗ್ ಪ್ರಾಸೆಸ್ ಏನು, ನನ್ನ ಸ್ವಿಂಗ್ ಟ್ರೇಡಿಂಗ್ ಪ್ರಾಸೆಸ್ ಏನು, ಇದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿದ್ರೆ ನಾನು ದುಡ್ಡು ಸಂಪಾದನೆ ಮಾಡುವ ಚಾನ್ಸಸ್ ಜಾಸ್ತಿ ಆಗುತ್ತೆ. ಯಾವಾಗ ಈ ಫಿಯರ್ ಫ್ಯಾಕ್ಟರ್ಗಳು, ಭಯ ಮತ್ತು ಅತ್ಯಾಸೆ ಇರುತ್ತೆ, ಲೈಫಲ್ಲಿ ನಾವು ದುಡ್ಡನ್ನು ಸಂಪಾದನೆ ಮಾಡೋದು ತುಂಬ ತುಂಬ ಕಷ್ಟ ಆಗುತ್ತೆ. ಇದು ಪ್ರತಿಯೊಬ್ಬ 95% ಆಫ್ ದಿ ಮಿಡಲ್ ಕ್ಲಾಸ್, ಪುವರ್ ಕ್ಲಾಸ್, ಇವರುಗಳ ಒಂದು ಇವನ್ ರಿಚ್ ಕ್ಲಾಸ್ ಕಥೆಗಳೇ ಇಷ್ಟು. ಯಾಕೆಂದರೆ ಅವರು ದುಡ್ಡಿನ ಇಮೋಷನ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಿರ್ತಾರೆ. ದುಡ್ಡು ಆ್ಯಕ್ಚುಲಿ ಏನು ಅಂತ ಅರ್ಥ ಮಾಡ್ಕೊಂಡಿರಲ್ಲ. ದುಡ್ಡು ಆ್ಯಕ್ಚುಲಿ ಏನು, ಜಸ್ಟ್ ಎ ಮೀಡಿಯಮ್ ಅಷ್ಟೇ, ನಿಮ್ಮ ಒಂದು ವಹಿವಾಟು ಬೇಕಾದಂಥ ಒಂದು ಮೀಡಿಯಮ್. ಬಟ್ ದುಡ್ಡು ನಾವು ಯಾವಾಗ ಇಮೋಷನ್ಗೆ ಅಟ್ಯಾಚ್ ಮಾಡ್ಕೋತೀವಿ ಆವಾಗ ನಮಗೆ ದುಡ್ಡನ್ನು ಸಂಪಾದನೆ ಮಾಡೋದು ತುಂಬ ತುಂಬ ಕಷ್ಟ ಆಗುತ್ತೆ. ಓಕೆನಾ? ಸೊ ಇದು ತುಂಬ ತುಂಬ ಎಸೆನ್ಷಿಯಲ್. ಇದರಿಂದ ನಾನು ಮುಂದೆ ಇನ್ನೊಂದು ಕೆಲವು ವಿಷಯಗಳು ಹೇಳ್ತೀನಿ. ದುಡ್ಡನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ದುಡ್ಡು ಬಗ್ಗೆ ಹೆಂಗೆ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ನಿಮ್ಮ ಕೆಲಸ, ಈ ವಿಡಿಯೋ ನಿಮ್ಗೆ ಅಕಸ್ಮಾತ್ ಇಷ್ಟ ಆಗಿದ್ರೆ, ನಿಮ್ಮ ಫಸ್ಟು ಕೆಲಸ ದುಡ್ಡಿನಿಂದ ಬರುವಂಥ ಇಮೋಷನ್ಸ್ಗಳನ್ನ ಹೇಗೆ ಕಡಿವಾಣ ಹಾಕೋಂತ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆನಾ? ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತೀನಿ. ದಯವಿಟ್ಟು ಶ್ರೀಮಂತರಾಗಲಿಕ್ಕೆ ಏನು ಬೇಕು, ಮನಿನ ಮ್ಯಾನೇಜ್ ಮಾಡೋದು ಬೇಕು, ಮನಿಯಿಂದ ಬರುವ ಇಮೋಷನ್ಸ್ನ ಹೊರಗಡೆ ಇಡಬೇಕು. ಓಕೆನಾ? ಅರ್ಥ ಆಯ್ತು ಅನ್ಕೋತೀನಿ. ಗುಡ್ ಡೇ.